ಇನ್ನು ದ್ವೇಷ ಭಾಷಣ ಅನುಮತಿ ಇಲ್ಲದೆ ಕಾರ್ಯಕ್ರಮ ಆಯೋಜನೆಯಾಗಿದೆ ಎನ್ನುವಂತಹ ಆರೋಪದಡಿಯಲ್ಲಿ ಶ್ರೀರಾಮ ಸೇನೆ ಸ್ಥಾಪಕ ಪ್ರಮೋದ್ ಮುತಾಲಿಕ್ ಸೇರಿದಂತೆ ಒಟ್ಟು 6 ಜನರ ವಿರುದ್ಧ ದೂರು ಸಲ್ಲಿಕೆಯಾಗಿದೆ. ಹುಬ್ಬಳ್ಳಿ ಉಪನಗರ ಠಾಣೆಯಲ್ಲಿ ಇದು ಸ್ವಯಂ ಪ್ರೇರಿತ ದೂರು ದಾಖಲಾಗಿರೋದು. ಜೂನ್ 14ಕ್ಕೆ ಹುಬ್ಬಳ್ಳಿಯಲ್ಲಿ ತ್ರಿಶೂಲ ದೀಕ್ಷಾ ಕಾರ್ಯಕ್ರಮ ಆಯಿತು. ಅನುಮತಿ ಪಡೆಯದೆ ಶ್ರೀರಾಮ ಸೇನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. 1000ಕ್ಕೂ ಅಧಿಕ ಮಹಿಳೆಯರಿಗೆ ಇದರಲ್ಲಿ ತ್ರಿಶೂಲ ಹಂಚಿಕೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಕಬ್ಬಿಣದ ಆಯುಧ ಪ್ರದರ್ಶನ ಮಾಡಿದ್ರು. ಹಾಗಾಗಿ ದ್ವೇಷ ಭಾಷಣ ಕೂಡ ಮಾಡಿದ್ದಾರೆ ಅಂತ ಆರೋಪದಡಿ 6 ಜನರ ವಿರುದ್ಧ ಶ್ರೀರಾಮ ಸೇನೆ ಸ್ಥಾಪಕ ಪ್ರಮೋದ್ ಮುತಾಲಿಕ್, ಅಣ್ಣಪ್ಪ ದೇವಟಗಿ, ಮಹಾಂತೇಶ್ ಟೋಂಗ್ಲೆ, ಮಂಜುನಾಥ್ ಕಾಟ್ಕರ್, ಬಸವರಾಜ್ ದರ್ಗದ್ ಹಾಗೂ ಬಸವರಾಜ್ ಗಡರ ಇವರೆಲ್ಲರ ವಿರುದ್ಧ ಕೇಸನ್ನು ದಾಖಲಿಸಲಾಗಿದೆ. ಹುಬ್ಬಳ್ಳಿ ಉಪನಗರ ಠಾಣೆಯಲ್ಲಿ ಇದು ಸ್ವಯಂ ಪ್ರೇರಿತ ದೂರು ದಾಖಲಾಗಿರೋದು. ತ್ರಿಶೂಲ ದೀಕ್ಷಾ ಕಾರ್ಯಕ್ರಮ ಅಂತ ಆಯೋಜನೆ ಮಾಡಿದ್ರು ಜೂನ್ 14ಕ್ಕೆ. ಅನುಮತಿ ಇಲ್ಲದೆ ಮಾಡಿದಂತಹ ಕಾರ್ಯಕ್ರಮ ಅಂತ ಈಗ ಕೇಸ್ ಆಗಿದೆ.